ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ರೇಖಾ ಸಂಜಯ್. ಹೇಗಿದ್ದೀರೆಲ್ಲರೂ? ನಾನು ಆರಾಮ, ನೀವು ಕೂಡ ಆರಾಮಾಗಿ ಇದ್ದೀರಿ ಅಂತ ಅಂದ್ಕೋತೀನಿ. ಆಗ್ಲೇ ಚಳಿಗಾಲ ಸ್ಟಾರ್ಟ್ ಆಗಿದೆ. ಅದೇ 3-4 ದಿನದ ಚಳಿ ಆಗ್ತಿದೆ. ಜೊತೆಗೆ ನೆನ್ನೆಯಿಂದ ಮಳೆನೂ ಸ್ಟಾರ್ಟ್ ಆಗಿದೆ. ಇಲ್ಲಿ ಅಂತೂ ಬ್ಯಾಂಗ್ಳೂರಲ್ಲಂತೂ ಮಳೆನೂ ಸ್ಟಾರ್ಟ್ ಆಗಿದೆ. ಯಾಕೋ ಮಳೆಗೆ ಪೂರ್ತಿಯಾಗಿ ಹೋಗೋ ಮನ್ಸಿಲ್ಲ ಅಂತ ಅನಿಸ್ತಿದೆ. ನಾನಂತೂ ಫುಲ್ ಕವರ್ ಅಪ್ ಆಗಿದ್ದೀನಿ. ಇವತ್ತಂತೂ ತುಂಬಾ ಚಳಿ ಆಗ್ತಿದೆ, ಹಾಗಾಗಿ ಫುಲ್ ಕವರ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ ನಾನು. ಅದೇ ಚಳಿಗಾಲ ಬಂದ್ರೆ ಸಾಕು, ಸ್ಕಿನ್ ಡ್ರೈ ಆಗೋದು, ಮತ್ತೆ ಹೇರ್ಸ್ ಡ್ರೈ ಆಗೋದು, ಡೆಂಡ್ರಾಫ್ಸ್ ಇದೆಲ್ಲ ತೊಂದರೆಗಳು ಬಂದಿರುತ್ತೆ ಎಲ್ಲಾರ್ಗು. ನಾರ್ಮಲಿ ಅದು. ಆದ್ರೆ ನಾರ್ಮಲ್ ಅಂತ ಸುಮ್ಮನೆ ಬಿಡಕ್ಕಾಗಲ್ಲ ಅಲ್ವಾ? ಏನಾದ್ರೂ ಎಕ್ಸ್ಟ್ರಾ ಕೇರ್ ಮಾಡ್ಲೇಬೇಕಾಗ್ತದೆ ಅಲ್ವಾ? ಎಲ್ಲ ಹಾಳಾಗ್ಲಿ ಅಂತ ಬಿಡಕ್ಕಾಗಲ್ಲ ಅಲ್ವಾ? ಹಾಗಾಗಿ ನಾನು ಅದೇ, ನನ್ನ ಹೇರ್ಸ್ ಸ್ವಲ್ಪ ಡ್ರೈ ಆಗ್ತಿತ್ತು, ಸ್ಕಿನ್ ಡ್ರೈ ಆಗಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನು ಯೋಚನೆ ಮಾಡಿದೆ, ನನ್ನ ಕೇರ್ ಮಾಡ್ಕೊಳ್ಳುವ ಸ್ವಲ್ಪ ಅಂತ. ಅದನ್ನ ನಿಮ್ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಲ್ವಾ? ನಿಮ್ಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು. ಹಾಗಾಗಿ ನಾನು ಇವತ್ತು ಸಂಡೇ, ಹಾಗಾಗಿ ಹೇರ್ ಕೇರ್ ಮಾಡಿದೆ ಇವತ್ತು. ಅದೇ ಹೇರ್ ಮಾಸ್ಕ್ ಮತ್ತು ಟೋನರ್, ಹೇರ್ ಟೋನರ್ ರೆಡಿ ಮಾಡಿದೆ. ಅದನ್ನೇ ನಿಮ್ ಜೊತೆ ಶೇರ್ ಮಾಡ್ತಿದ್ದೇನೆ. ನಾನಿವತ್ತು ಯಾವುದೇ ಎಕ್ಸ್ಪೆನ್ಸಿವ್ ವಸ್ತುಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇಲ್ಲ. ಇದು ಅಪ್ಲೈ ಮಾಡಿ ಚೆನ್ನಾಗಿರುತ್ತೆ ಹೇರ್ಸ್ಗೆ, ಒನ್ ಟೈಮ್ ಅಪ್ಲೈ ಮಾಡಿದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತದೆಲ್ಲ ಯಾವುದೇ ಇದು ಮಾಡ್ತಾ ಇಲ್ಲ, ತೋರಿಸ್ತಾ ಇಲ್ಲ. ನಮ್ಮ ಕಿಚನ್ ಅಲ್ಲಿ ಸಿಗುವಂತಹ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಇನ್ನೆರಡು ರೆಮಿಡೀಸ್ ಇದೆ. ಅದು ಯಾರೆಲ್ಲ ಹೋಮ್ ರೆಮಿಡೀಸ್ ಯೂಸ್ ಮಾಡ್ತೇವೋ ಅವ್ರ ಮನೇಲಿ ಇದ್ದೇ ಇರ್ತದೆ. ನಾನಿವತ್ತು ಯೂಸ್ ಮಾಡುವಂತಹ ವಸ್ತುಗಳು ಅವ್ರ ಮನೇಲಿ ಇದ್ದೇ ಇರುತ್ತೆ. ಅಂಥದ್ದೇ ವಸ್ತುಗಳನ್ನು ಯೂಸ್ ಮಾಡ್ಕೊಂಡು ಇವತ್ತು ನಾನು ಹೇರ್ ಕೇರ್ ಮಾಡಿರೋದು. ಅದೇ ನೀವು ಸಹ ನನ್ನ ಜೊತೆಗೆ ಫಾಲೋ ಮಾಡ್ಬೋದು. ನೀವು ಸಹ ನಿಮ್ಮ ರಿಸಲ್ಟ್ ಹೇಗಿತ್ತು ಅಂತ ಅಂದ್ರೆ ಸರಿಯಾಗಿ ಫಾಲೋ ಮಾಡ್ಬೇಕಾಗ್ತದೆ. ಒಮ್ಮೆ ಮಾಡೋದ್ರಿಂದ ಆದ್ರೆ ಒಮ್ಮೆ ನಿಮಗೆ ರಿಸಲ್ಟ್ ಕಾಣ್ಬೋದು. ಒಂದೇ ಅಪ್ಲೈಯಲ್ಲಿ ಒಮ್ಮೆ ನೀವು ಟ್ರೈ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್, ಹೇರ್ಸ್ ಸಾಫ್ಟ್ ಆಗಿ ಆಗಲಿ ಅಥವಾ ಒಂದು ಹೇರ್ಸ್ ಅಲ್ಲಿ ಒಂದು ಶೈನ್ ಆಗಲಿ ನಿಮಗೆ ಚೆನ್ನಾಗಿ ಕಾಣಿಸ್ಕೋಬಹುದು. ಆದ್ರೆ ಅದನ್ನ ನಾವು ಪರ್ಮನೆಂಟ್ ಆಗಿ ಇಟ್ಕೋಬೇಕು ಅಂತಂದ್ರೆ ನಾವು ಅವಾಗ ರಿಪೀಟ್ ಮಾಡ್ತಾ ಇರಬೇಕು. ಒಂದು ವಾರಕ್ಕೊಂದ್ಸತಿ ಹೀಗೆ ಮಾಡ್ತಾ ಇರಬೇಕು. ಆಗ ಮಾತ್ರ ಅದೊಂದು ಪರ್ಮನೆಂಟ್ ಆಗಿ ನಮಗೆ ರಿಸಲ್ಟ್ ಸಿಗೋದು. ಯಾವುದೇ ವಸ್ತುಗಳನ್ನು ಒಮ್ಮೆ ಮಾಡೋದ್ರಿಂದ ಯಾವ ರಿಸಲ್ಟ್ಸ್ ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ. ಒಮ್ಮೆ ನಮಗೆ ಕಾಣಿಸ್ಕೊಳ್ತದೆ ಅಷ್ಟೇ, ಮತ್ತೆ ಅದು ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ. ಅದನ್ನು ಆಗಾಗ ಮಾಡ್ತಾ ಇರಬೇಕು. ಹಾಗೆ ಹೇಳಕ್ ಹೋದ್ರೆ ನಾವು ಹೇರ್ಸ್ಗೆ ಯಾವ ವಸ್ತು ಒಳ್ಳೇದು, ಯಾವುದು ಒಳ್ಳೇದಲ್ಲ ನಮಗೆ ಗೊತ್ತಿರ್ತದೆ ಅಲ್ವಾ? ನಮ್ಮ ಕಿಚನ್ ಅಲ್ಲಿ ಸಿಗೋ ವಸ್ತು ಆಗಲಿ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ವಸ್ತುಗಳು, ಯಾವುದೇ ಗಿಡಗಳಾಗ್ಲಿ, ಎಲೆಗಳಾಗ್ಲಿ, ಹೂವಾಗ್ಲಿ, ಹೈಬಿಸ್ಕಸ್ ಹೂ ಅಥವಾ ಹೈಬಿಸ್ಕಸ್ ದಾಸವಾಳ ಅಂತೇವೆ, ದಾಸವಾಳದ ಎಲೆ, ಇದೆಲ್ಲ ಹೇರ್ಸ್ಗೆ ತುಂಬಾ ಒಳ್ಳೇದು. ಇದನ್ನ ನಾವು ವಾರಕ್ಕೊಮ್ಮೆ ಹೀಗೆ ಎಲ್ಲ ಅಪ್ಲೈ ಮಾಡ್ತಾ ಇದ್ರೆ ಯಾವ ಟ್ರೀಟ್ಮೆಂಟ್ ಸಹ ಬೇಕಾಗಿಲ್ಲ ನಮಗೆ. ಹೊರಗಡೆ ಹೋಗಿ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್, ಹೇರ್ ಸ್ಟ್ರೈಟ್ ಮಾಡಿಸ್ತಾರೆ, ಶೈನ್ ಆ್ಯಡ್ ಮಾಡ್ತಾರೆ, ಏನೇನೋ ಮಾಡಿಸ್ತಾರೆ. ಅದೆಲ್ಲ ಮಾಡಿಸುವಂತ ಅವಶ್ಯಕತೆನೇ ಇಲ್ಲ. ಆದ್ರೆ ಏನೇ ಮಾಡಿ ಒಂದ್ಸಲ ಮಾಡಿ ಬಿಡೋದ್ರಿಂದ ಒಮ್ಮೆ ಮಾತ್ರ ರಿಸಲ್ಟ್ ಸಿಗ್ಬೋದಷ್ಟೇ, ಅದು ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ ಅಲ್ವಾ? ಹಾಗಾಗಿ ನಾವು ರೆಗ್ಯುಲರ್ ಆಗಿ ಒಂದು ವಾರಕ್ಕೊಂದ್ಸರ್ತಿ ನಾವು ಮಾಡ್ತಾನೆ ಇರ್ಬೇಕು. ಅದೇ ನಮಗೆ ಸಾಯೋವರೆಗೂ ನಮಗೆ ಹೇಗೆ ಊಟ ಮಾಡಲೇಬೇಕಾ, ಹಾಗೇನೆ ನಮ್ಮ ಹೇರ್ಸ್ಗೂ ಕೂಡ ಒಂದು ಒಳ್ಳೆಯ ಒಂದು ಅಪ್ಲಿಕೇಶನ್ ನಾವು ಮಾಡಬೇಕು. ಏನೆಲ್ಲ ನಮಗೆ ಗೊತ್ತಿರ್ತದೋ ಅಕ್ಕಪಕ್ಕದಲ್ಲಿ ಸಿಗೋ ವಸ್ತುಗಳು ಅದನ್ನ ಅಪ್ಲೈ ಮಾಡ್ತಾ ಇರಬೇಕು. ಅದೇ ಒಮ್ಮೆ ಊಟ ಮಾಡಿದ್ರೆ ಸಾಕಾಗಲ್ಲ ಅಲ್ವಾ? ಆಗಾಗ ಊಟ ಮಾಡ್ಬೇಕು, ಹಸಿವಾದಾಗ ಮತ್ತೆ ಊಟ ಮಾಡ್ಬೇಕಾಗ್ತದೆ. ಹಾಗೇನೆ ಈ ಹೇರ್ಸು ಕೂಡ ಆಗಾಗ ನಾವು ಏನೇನೋ ಊಟ ಮಾಡಿಸ್ತಾ ಇರಬೇಕು, ತಿನ್ನಿಸ್ತಾ ಇರಬೇಕು. ಆಗ ಇದು ಹೆಲ್ತಿ ಆಗಿರ್ತದೆ ಹೇರ್ಸ್. ಆಗಾಗ ಹೇರ್ ಫಾಲ್ ಆಗೋ ಚಾನ್ಸಸ್ ಇರೋದಿಲ್ಲ. ಆದ್ರೆ ಒಂದು ಹೇರ್ ಫಾಲ್ ಆಗೋದು ಆಗ್ತದೆ ನಾರ್ಮಲ್. ಯಾಕಂದ್ರೆ ಯಾವುದೇ ಒಂದು ವಸ್ತು ಹುಟ್ಟಿದ್ಮೇಲೆ ಅದು ಸಾಯಲೇಬೇಕು. ಹಾಗಾಗಿ ನಮ್ಮ ಹೇರ್ಸ್ಗೆ ಒಂದು ಜೀವನ ಅವಧಿ ಅಂತ ಇರ್ತದೆ. ಆ ಅವಧಿಯ ಒಳಗಡೆ ಅದು ಹೋಗ್ಲೇಬೇಕು, ರಿಮೂವ್ ಆಗ್ಲೇಬೇಕು. ಅದು ರಿಮೂವ್ ಆದ್ರೇನೆ ಇನ್ನೊಂದು ಹೊಸ ಕೂದಲು ಹುಟ್ಟೋದಿಕ್ಕೆ ಚಾನ್ಸಸ್ ಇರೋದು ಅಲ್ವಾ? ಇಲ್ದಿದ್ರೆ ಅದೇ ಇದ್ರೆ ಮತ್ತೆ ಕೂದಲು ಹೆಂಗೆ ಹೊರಗೆ ಬರುತ್ತೆ? ಹಾಗಾಗಿ ಹೊಸ ಕೂದಲು ಹುಟ್ಟಬೇಕಾದ್ರೆ ಹಳೆ ಕೂದಲು ಏನಿದೆಯೋ ಅದು ಹೋಗ್ಲೇಬೇಕು ಅಲ್ವಾ? ಹಾಗೆ ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಹೇರ್ ಫಾಲ್ ಆಗೋದು ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಅದು ಹೇರ್ ಫಾಲ್ ಆಗ್ತಾನೆ ಇರ್ತದೆ, ಮತ್ತೆ ಅದು ಹೇರ್ ರಿಕವರ್ ಆಗ್ತಾ ಇರುತ್ತೆ. ಆದ್ರೆ ನಾವು ಯೋಚನೆ ಮಾಡ್ಬೇಕು, ಹೇಗೆ ಜಾಸ್ತಿಯಾಗಿ ಹೇರ್ ಬರುವ ಹಾಗೆ ಮಾಡ್ಬೋದು, ಹುಟ್ಟುವ ಹಾಗೆ ಮಾಡ್ಬೋದು ಅಂತ. ಹೇರ್ಸ್ ಹುಟ್ಟುವ ಹಾಗೆ ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಅದು ಯೋಚನೆ ಮಾಡ್ಬೇಕು. ನಾವು ಹೇರ್ ಫಾಲ್ ಆಗ್ತಿದೆ ಅದ್ರ ಬಗ್ಗೆ ಯೋಚನೆ ಜಾಸ್ತಿ ಮಾಡೋದಕ್ಕಿಂತ ನಾವು ಹೇರ್ ಫಾಲ್ಗಿಂತ
ಅಂದ್ರೆ ಹೇರ್ ಬರುವ ಹಾಗೆ ಹೇಗೆ ಮಾಡ್ಬೋದು, ನಮ್ಮ ದಿನನಿತ್ಯದ ಊಟದಲ್ಲಿ ಏನು ಆಡ್ ಮಾಡ್ಕೋಬೇಕು, ಒಳ್ಳೆ ವಸ್ತುಗಳನ್ನು ತಿನ್ಬೇಕು, ಹೇರ್ ಆಯಿಲಿಂಗ್ ಎಷ್ಟು ಸಲ ಮಾಡಬೇಕು, ವಾರಕ್ಕೆ ಎಷ್ಟು ಸಲ ಮಾಡಬೇಕು, ಇದೆಲ್ಲ ನಾವು ಒಂದು ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಇರ್ಬೇಕಾಗ್ತದೆ. ಅದು ದಿನಕ್ಕೆ 3 ಸಲ ನಾವು ಊಟ ಮಾಡ್ತೇವೆ ಅಲ್ವಾ. ಹಾಗೇನೆ ಇದಕ್ಕೂ ಹೇರ್ಸ್ ಕೂಡ ಒಂದು ವಾರಕ್ಕೆ 2 ಸಲ ಹೇರ್ ಆಯಿಲಿಂಗ್ ಮಾಡೋದು ಅಂದ್ರೆ ಮಾಡಲೇಬೇಕು. ವಾರಕ್ಕೆ 2 ಸಲ ಹೇರ್ ಆಯಿಲಿಂಗ್ ಮಾಡಿ ಚೆನ್ನಾಗಿ ಮಾಸ್ಕ್ ಎಲ್ಲ ಅಪ್ಲೈ ಮಾಡಿ ಆಮೇಲೆ ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡೋದು ಇದೆಲ್ಲ ಮಾಡಲೇಬೇಕಾಗ್ತದೆ. ಮತ್ತೊಂದು ನಾವು ಯೂಸ್ ಮಾಡುವಂತಹ ಬಾಚಣಿಗೆ ಅದೇ ನಾವು ಒಳ್ಳೆ ಕ್ವಾಲಿಟಿ ಬಾಚಣಿಗೆ ಯೂಸ್ ಮಾಡಬೇಕು. ಬಾಚಣಿಗೆ ಕ್ಲೀನ್ ಆಗಿ ಇಟ್ಕೊಂಡು ಬಿಟ್ಟಿರಬೇಕು. ತುಂಬಾ ಗಲೀಜಾಗಿ ತುಂಬಾ ವರ್ಷ ಹಿಂದಿನ ಬಾಚಣಿಗೆ ಅದೆಲ್ಲ ಯೂಸ್ ಮಾಡಬಾರ್ದು. ಅಂದ್ರೆ ಆಗಾಗ ಚೇಂಜ್ ಮಾಡ್ತಾ ಇರಬೇಕು ಕೂದಲಲ್ಲ, ಬಾಚಣಿಗೆ ಆಗಾಗ ಚೇಂಜ್ ಮಾಡ್ತಾ ಇರಬೇಕು. ಅದೇ ಈಗ ಬರ್ತದೆ ಇದ್ರದ್ದು ಎಂತ ಬೇವಿನ ಮರದ್ದು ಬಾಚಣಿಗೆ ಬರ್ತದೆ, ಉಡ್ಡಿದ್ದು. ಅದು ಕೂಡ ತುಂಬಾ ಒಳ್ಳೇದು ಹೇರ್ಸ್ಗೆ ಅಂತ ಬಾಚಣಿಗೆಯನ್ನು ಯೂಸ್ ಮಾಡಿದ್ರೆ. ಮತ್ತೆ ಒಂದು ನಾವು ಹೇರ್ಸ್ದು ಇದು ತೆಗಿಬೇಕಾದ್ರೆ, ಟ್ಯಾಂಗಲ್ ತೆಗಿಬೇಕಾದ್ರೆ, ಬಿಡಿಸ್ಬೇಕಾದ್ರೆ ಕೆಳಗಡೆಯಿಂದ ಟಿಪ್ಸ್ ಇಂದ ಸ್ಟಾರ್ಟ್ ಮಾಡಿ ಹಂಗೇನೆ ತೆಗಿತಾ ಬರಬೇಕು. ಮೇಲ್ಗಡೆಯಿಂದ ಹಿಂಗೆ ರಫ್ ಆಗಿ ಯೂಸ್ ಮಾಡಿದ್ರೆ ಅದು ಕೂಡ ಹೇರ್ ಫಾಲ್ಗೆ ಹೇರ್ ಕಟ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು ತುಂಬಾ ಪ್ರೀತಿಯಿಂದ ನಮ್ಮ ಮಕ್ಕಳನ್ನು ಹೇಗೆ ಪ್ರೀತಿಯಿಂದ ನಾವು ಬೆಳೆಸ್ತೇವೋ ಹಾಗೇನೆ ನಮ್ಮ ಹೇರ್ಸ್ ಆಗಲಿ, ನಮ್ಮ ಬಾಡಿ ಯಾವುದೇ ಪಾರ್ಟ್ ಆಗಿರಲಿ ತುಂಬಾ ನಾವು ಪ್ರೀತಿಯಿಂದ ನೋಡ್ಕೊಂಡ್ರೆ ತುಂಬಾ ನಾವು ಕ್ಲೀನ್ ಆಗಿ ಕಾಣಿಸ್ತೇವೆ. ಮತ್ತೆ ತುಂಬಾ ಚೆನ್ನಾಗಿರ್ತದೆ. ಎಲ್ಲರ ಎದುರಿಗೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇರ್ತದೆ ನಮ್ದು. ಆಮೇಲೆ ನಾವು ಹೇರ್ಸ್ಗೆ ಯೂಸ್ ಮಾಡುವಂತಹ ರಬ್ಬರ್ಸ್ ಎಲ್ಲ ಸಣ್ಣ ಸಣ್ಣ ರಬ್ಬರ್ ಯೂಸ್ ಮಾಡ್ತೇವೆ. ಅಂಥದೆಲ್ಲ ರಬ್ಬರ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಹೇರ್ ಫಾಲ್ ಆಗುತ್ತೆ, ಹೇರ್ ಕಟ್ ಆಗುತ್ತೆ. ಇದರಲ್ಲಿ ಎಂತ ಸುತ್ಕೊಂಡಿರ್ತದೆ, ಹೇರ್ಸ್ ಸುತ್ಕೊಂಡು ಆಮೇಲೆ ರಿಮೂವ್ ಮಾಡಬೇಕಾದ್ರೆ ತುಂಬಾ ಹೇರ್ಸ್ ರಿಮೂವ್ ಆಗುತ್ತೆ. ಅದರಿಂದ ಅದ್ರ ಬದಲಾಗಿ ನಾವು ದೊಡ್ಡದು ಕ್ರಂಚಸ್ ಬರ್ತದೆ, ಇದು ಸ್ಯಾಟಿನ್ದು ಎಲ್ಲ ಬರುತ್ತೆ ಅಂತ ಒಂದು ರಬ್ಬರ್ ಯೂಸ್ ಮಾಡಿದ್ರೆ ಜಾಸ್ತಿಯಾಗಿ ಹೇರ್ ಫಾಲ್ ಆಗಲ್ಲ, ಹೇರ್ ಕಟ್ ಆಗಲ್ಲ, ಹೇರ್ಸ್ ನಮ್ದು ಚೆನ್ನಾಗಿರುತ್ತೆ. ಅದು ಚಳಿಗಾಲಕ್ಕೆ ಅಂತೇಳಿ ಅಲ್ಲ, ಯಾವುದೇ ಟೈಮಲ್ಲಾಗಲಿ ನಾವು ಅಂಥದ್ದೇ ಯೂಸ್ ಮಾಡಬೇಕು ರಬ್ಬರ್ಸ್ ಎಲ್ಲ. ಮತ್ತೆ ರಾತ್ರಿ ಮಲ್ಬೇಕಾದ್ರೆ ಹೇರ್ಸ್ ಅನ್ನು ಪೂರ ಬಿಟ್ಟು ಮಲ್ಕೋಬಾರ್ದು, ಪೂರ ಟೈಟ್ ಆಗಿ ಕಟ್ಟಿನೂ ಮಲ್ಕೋಬಾರ್ದು. ಸ್ವಲ್ಪ ಅಂದ್ರೆ ಲೂಸ್ ಆಗಿ ಹೆಣ್ಕೊಂಡು ಆಮೇಲೆ ಇದು ಕಟ್ಕೋಬೇಕು. ಅಥವಾ ನಾವು ಈಗ ಹೇರ್ ಸ್ಟೈಲ್ ಮಾಡ್ತೇವೆ, ತುಂಬಾ ಟೈಟ್ ಆಗಿ ಹೇರ್ಸ್ ಅನ್ನು ಕಟ್ಟೋದು, ಹೈಪೋನಿ ಮಾಡ್ತಾರೆ ಒಬ್ರು, ತುಂಬಾ ಟೈಟ್ ಆಗಿ ಎಳ್ಕೊಂಡು ಕೂದಲನ್ನು ಎಳ್ದು ಇದು ಮಾಡ್ತಾರೆ, ಹೈಪೋನಿ ಮಾಡ್ತಾರೆ. ಅಥವಾ ಜಡೆ ಹಾಕೋದಾದ್ರು ತುಂಬಾ ಎಳ್ಕೊಂಡು ಟೈಟ್ ಆಗಿ ಜಡೆ ಹಾಕೋದು, ಅಂಥದೆಲ್ಲ ಮಾಡಬಾರ್ದು. ಅದು ಎಳೆಯೋದ್ರಿಂದಾಗಿ ರೂಟಿಂದಲೇ ಕಿತ್ತು ಬರುತ್ತೆ ಕೂದಲು. ಹಾಗಾಗಿ ಅದೆಲ್ಲ ನಾವು ಫಾಲೋ ಮಾಡ್ಕೋಬೇಕು. ಮತ್ತೆ ನಮ್ಮ ದಿಂಬಿನ ಕವರ್ ಆಗಲಿ, ಅದೆಲ್ಲ ಸ್ಯಾಟಿನ್ ದಿಂಬಿನ ಕವರ್ ಆದರೆ ತುಂಬಾ ಹೇರ್ ಫಾಲ್ ಆಗಲ್ಲ. ಮತ್ತೆ ಬೇರೆ ರಫ್ ಆಗಿರೋ ಅಂತ ದಿಂಬೆಲ್ಲ ಯೂಸ್ ಮಾಡೋದ್ರಿಂದಲೂ ಕೂಡ ಹೇರ್ಸ್ ತುಂಬಾ ಕಟ್ ಆಗುತ್ತೆ. ಮತ್ತೆ ನಾವು ಟವಲ್ ಎಲ್ಲ ತುಂಬಾ ಭಾರ ಇರೋ ಟವಲ್ಸ್ ಅನ್ನು ಯೂಸ್ ಮಾಡಬಾರ್ದು. ಸ್ವಲ್ಪ ಸಾಫ್ಟ್ ಆಗಿರೋ ಅಂತ ಒಂದು ಟವಲ್ಸ್ ಅನ್ನು ಯೂಸ್ ಮಾಡ್ಕೋಬೇಕು ಹೇರ್ ಅನ್ನು ವಾಶ್ ಮಾಡಿದ್ಮೇಲೆ. ಮತ್ತೆ ವಾಶ್ ಮಾಡಲಿಕ್ಕೆ ಶ್ಯಾಂಪೂ ಸಹ ಅಷ್ಟೇ, ಆಯುರ್ವೇದಿಕ್ ಶ್ಯಾಂಪನ್ನು ಯಾವತ್ತೂ ಯೂಸ್ ಮಾಡಬೇಕು, ಹರ್ಬಲ್ ಶ್ಯಾಂಪ್ಸ್ ಯೂಸ್ ಮಾಡಬೇಕು. ಯಾವುದೋ ಒಂದು ಶ್ಯಾಂಪೂ ಸಿಕ್ಕಿತು ಅಂತ ಯೂಸ್ ಮಾಡಬಾರ್ದು. ಅದರಲ್ಲಿ ಅಂದ್ರೆ ಶ್ಯಾಂಪೂದು ಕೆಲಸ ಇಷ್ಟೇ, ನಮ್ಮ ಹೇರ್ ಅನ್ನು ಕ್ಲೀನ್ ಮಾಡೋ ಕೆಲಸ ಮಾಡೋದು. ಅದರಿಂದ ಯಾವುದೇ ಕೂದಲು ಉದ್ದ ಬರೋದಾಗ್ಲಿ ಅಂಥದ್ದೆಲ್ಲ ಇದು ಚಾನ್ಸಸ್ ಇರುವುದಿಲ್ಲ. ಕೂದಲನ್ನು ಕ್ಲೀನ್ ಮಾಡ್ಲಿಕ್ಕೆ ಬೇಕು ನಾವು ಯೂಸ್ ಮಾಡೋದು. ಆದ್ರೆ ಅದು ಕೆಮಿಕಲ್ ಜಾಸ್ತಿ ಇದ್ರೆ ಅದು ಶಾಂಪಲ್ಲಿ ಏನ್ ಮಾಡುತ್ತೆ, ಕ್ಲೀನ್ ಮಾಡೋದ್ರ ಜೊತೆಗೆ ನಮ್ಮ ಏನು ಹೇರ್ಸ್ ಅನ್ನು ವೀಕ್ ಮಾಡೋ ಚಾನ್ಸಸ್ ಇರ್ತದೆ ಕೆಮಿಕಲ್ ಜಾಸ್ತಿ ಆಗಿದ್ರೆ. ಆದ್ರೆ ನಮಗೆ ವಾಶ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡೋದಲ್ವಾ. ಹಾಗಿರುವ ನಾವು ಹರ್ಬಲ್ ಶಾಂಪೂ ಯೂಸ್ ಮಾಡಿದ್ರೆ ಜಾಸ್ತಿ ನೊರೆ ಬರದಂತಹ ಅಂತ ಯಾವ್ದಾದ್ರು ಜಾಸ್ತಿಯಾಗಿ ಪರಿಮಳ ಜಾಸ್ತಿ ಇಲ್ಲದಿರುವಂಥದ್ದು, ಅಂದ್ರೆ ತುಂಬಾ ಶಾಂಪು ಅಂತಿರೋದು ತುಂಬಾ ಘಮ ಅನಿಸ್ತದೆ. ಹಾಕಿದ್ರೆ ನಮಗೆ ಮೂಗಿ ಬಡಿಯುವಂತ ಸ್ಮೆಲ್ ಇರುತ್ತೆ. ಸ್ಮೆಲ್ ಇದ್ರೆ ಸ್ಮೆಲ್ಗೆ ಅಂತ ಏನೋ ಒಂದು ಆಡ್ ಮಾಡೇ ಇರ್ತಾರೆ, ಕೆಮಿಕಲ್ ಅಲ್ವಾ. ಹಾಗಾಗಿರುವ ಅಂತ ಶ್ಯಾಂಪನ್ನು ನಾವು ಜಾಸ್ತಿ ಯೂಸ್ ಮಾಡಬಾರ್ದು. ತುಂಬಾ ವಾಸನೆ ಬರುವಂಥದ್ದು ಅಥವಾ ತುಂಬಾ ನೊರೆ ಬರುವಂತಹ ಶ್ಯಾಂಪು ಅದೆಲ್ಲ ಕೆಮಿಕಲ್ ಇದ್ದೇ ಇರ್ತದೆ. ಹಾಗಾಗಿ ಕ್ಲೀನ್ ಮಾಡ್ಲಿಕ್ಕೆ ಅಂತ ನಾವು ಕೆಮಿಕಲ್ ಅನ್ನು ಹಾಕ್ತೇವೆ, ನಮ್ಮ ಕೂದಲನ್ನು ವೀಕ್ ಮಾಡುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ
ಚಳಿ ಟೈಮ್, ಈಗ ನೀರು ಕುಡಿಯೋಕ್ಕೆ ಜಾಸ್ತಿ ಅಂದರೆ ಬಾಯಾರಿಕೆ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಕಮ್ಮಿ ಕುಡಿತೇವೆ. ಅದು ಮಾಡಬಾರ್ದು. ನೀರು ಚೆನ್ನಾಗಿ ಕುಡಿಲೇಬೇಕು. ಎಷ್ಟು ನೀರು ಕುಡಿತೇವೋ ಅಷ್ಟು ನಮ್ಮ ಸ್ಕಿನ್ ಸಹ ತುಂಬ ಚೆನ್ನಾಗಿರ್ತದೆ, ಮತ್ತು ಹೇರ್ ಸಹ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ನಾವು ನೀರು ಕುಡಿಯೋದು ಕಡಿಮೆ ಮಾಡಬಾರ್ದು. ಚಳಿ ಅಂತ ನೀರು ಕುಡಿಯೋದು ಕಡಿಮೆ ಮಾಡಲೇಬಾರ್ದು. ಅದೇ ಫುಡ್ ನಮಗೆ ಗೊತ್ತೇ ಇದೆ, ಫುಡ್ ಯಾವ ಫುಡ್ ತಿನ್ನಬೇಕು ನಮ್ಮ ಹೇರ್ ಕೇರ್ಗೆ. ಹೇರ್ ಚೆನ್ನಾಗಿ ಗ್ರೋತ್ ಆಗಬೇಕು, ಹೇರ್ ಚೆನ್ನಾಗಿ ಇಟ್ಕೋಬೇಕು, ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತಂದರೆ, ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತಂದರೆ ನನಗೆ ಕಾಮೆಂಟ್ ಮಾಡಿ. ನಾನು ಇನ್ನೊಂದು ವಿಡಿಯೋ ಈಗ ಸ್ವಲ್ಪ ಇದು ಚಳಿಗಾಲದ್ದು ಏನು ಬಾಡಿ ಕೇರ್ದು ಇದೆಯೋ ಸೀರೀಸ್ ಇದೆಯೋ ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ನಾನು ಇದರ ಬಗ್ಗೆನೂ ಒಂದು ವಿಡಿಯೋ ತರೋ ಯೋಚನೆ ಮಾಡ್ತೇನೆ. ನಾನು ವಿಡಿಯೋ ತರೋ ಅಂತ ಒಂದು ಪ್ರಯತ್ನ ಮಾಡ್ತೇನೆ. ಅದೇ ನಾವು ಎಷ್ಟೇ ಏನೇ ಅಪ್ಲೈ ಮಾಡಲಿ, ಹೇರ್ಸ್ಗೆ ಏನೇ ಹಚ್ಕೊಳ್ಳಿ, ಎಷ್ಟೇ ಇದು ಮಾಡಿ, ಆದರೆ ನೀವು ಹೇರ್ದು ಕೇರ್ ಮಾಡಿರಂದರೆ ಖಾಲಿ ಅಪ್ಲೈ ಮಾಡಿ ಅದು ವಾಶ್ ಮಾಡೋದು ಅದೇನು ಕೇರ್ ಅಂತ ಆಗೋದಿಲ್ಲ, ಹೇರ್ ಕೇರ್ ಅಂತ ಆಗೋದಿಲ್ಲ. ಹೇರ್ ಕೇರ್ ಅಂದರೆ ಎಲ್ಲ ರೀತಿಯ ಕೇರ್ ಮಾಡ್ಕೋಬೇಕಾಗ್ತದೆ. ಅದನ್ನು ನಾವು ಹೇರ್ ಬಾಚೋದಾಗಲಿ ಅಥವಾ ಮಲಗುವಾಗ ಯಾವಾಗ ಕೇರ್ ಮಾಡ್ತೇವೆ, ಇಷ್ಟರೊಳಗೆ ನಾನು ಎಷ್ಟು ನಿಮಗೆ ಹೇರ್ ಕೇರ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ನೋ ಅದೆಲ್ಲ ನೀವು ಫಾಲೋ ಮಾಡಿದ್ರೇ ಒಂದು ಒಳ್ಳೆ ಹೇರ್ ನಮಗೆ ಇರುತ್ತೆ, ನಮ್ಮ ಚೆನ್ನಾಗಿರುತ್ತೆ ಹೇರ್. ನಾನೇನು ಮಾಡಿದೆ, ನನ್ನ ಹೇರ್ಸು ಡ್ರೈ ಆಗದ ಹಾಗೆ ಕೇರ್ ಹೇಗೆ ಮಾಡಿದೆ, ಅದೇ ಇನ್ನು ಎವ್ರಿ ವೀಕ್ ನಾನು ಅದೇ ಇದು ಮಾಡ್ತಾ ಇರ್ತೇನೆ. ಬೇರೆ ಬೇರೆ ರೆಸಿಪೀಸ್ ಇದು ಮಾಡ್ತಾ ಇರ್ತೇನೆ ಹೈಡ್ರೇಟ್ ಆಗಿ ಇಡ್ಲಿಕ್ಕೆ ಅಂತ ಹೇರ್ಸ್ಗೆ. ಅಂದರೆ ನಾವು ಆಗಾಗ ಮಾಡ್ತಾ ಇದ್ರೆ ತುಂಬ ಬೇರೆ ಬೇರೆ ಅಂದರೆ ನೀವು ಯೋಚನೆ ಮಾಡ್ತಿರ್ಬೋದು, ಇಷ್ಟೆಲ್ಲ ರೆಸಿಪೀಸನ್ನು ತೋರಿಸ್ತಾರೆ, ಇಷ್ಟೆಲ್ಲ ರೆಮಿಡೀಸನ್ನು ತೋರಿಸ್ತಾರೆ, ಅದರಲ್ಲಿ ಯಾವುದು ಮಾಡೋದು ಯಾವುದು ಬಿಡೋದು ಅಂತ ನಿಮಗೆ ಅನಿಸ್ತಿರ್ಬೋದು. ಆದರೆ ನಿಮಗೆ ಅನಿಸ್ತದೆ ಯಾವುದು ಒಳ್ಳೇದು ಅಂತ ಅನಿಸ್ತದೋ ಅದು ಟ್ರೈ ಮಾಡ್ತಾ ಇರಬೇಕು. ಯಾಕಂದರೆ ಇದೆಲ್ಲ ಆಯುರ್ವೇದಿಕ್ ಆಗಿ ನಾವು ಮಾಡೋದು, ಅದರ ಹೋಮ್ ರೆಮಿಡೀಸ್ ಅನ್ನು ಯೂಸ್ ಮಾಡ್ಕೊಂಡು ನಾವು ಮಾಡ್ತೇವೆ. ಹಾಗಿರುವಾಗ ನಮಗೆ ಇದರಲ್ಲೇನು ಸೈಡ್ ಇಫೆಕ್ಟ್ಸ್ ಇಲ್ಲ. ಏನಾದರೂ ಸಿಕ್ಕಿದ್ರೆ ಬೆನಿಫಿಟ್ ಸಿಗ್ಬೋದು ಅಷ್ಟೇ, ಇಲ್ಲದ್ರೆ ಇರೋ ಹಾಗೆ ಇರ್ಬೋದು. ಆದರೆ ಹೇರ್ಸಿಗೆ ಒಳ್ಳೇದಂತ ಅನಿಸ್ತದೋ ಅದನ್ನು ಅಪ್ಲೈ ಮಾಡೋದ್ರಲ್ಲಿ ನಮಗೇನು ತೊಂದರೆ ಅಲ್ವಾ. ಬೇರೆ ಬೇರೆ ಟೈಪ್ದು ಇದು ಸಿಗುತ್ತೆ, ಪೋಷಕಾಂಶಗಳು ಹೇರ್ಸ್ಗೆ ಸಿಗುತ್ತೆ. ಆಗ ನಾವು ಬೇರೆ ಬೇರೆ ಯೂಸ್ ಮಾಡ್ತಾ ಇದ್ರೆ, ಬೇರೆ ಬೇರೆ ಟೈಪ್ಸ್ ಯೂಸ್ ಮಾಡ್ತಾ ಇದ್ರೆ ಅಲ್ವಾ, ಟೈಪ್ಸ್ ರೆಮಿಡೀಸ್ ಯೂಸ್ ಮಾಡ್ತಾ ಇದ್ರೆ ಅದ್ರಲ್ಲಿ ನಮಗೆ ಒಂದು ಏನೋ ಬೆನಿಫಿಟ್ ಸಿಗ್ಬೋದು, ಏನು ಲಾಸ್ ಏನಾಗ್ಲಿಕ್ಕಿಲ್ವಲ್ಲ. ಇಲ್ಲಾಂದ್ರೆ ಹೇಗಿದೆಯೋ ಹೇರ್ ಹಾಗೇನೆ ಇರ್ಬೋದು. ಆದ್ರೆ ಆಯುರ್ವೇದಿಕ್ ಆಗಿ ನಾವು ಅಂದ್ರೆ ಹೋಮ್ ರೆಮಿಡೀಸ್ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಇಫೆಕ್ಟ್ಸ್ ಇರುವುದಿಲ್ಲ ನಮ್ಮ ಹೇರ್ಸ್ಗಾಗಲಿ ನಮ್ಮ ಬಾಡಿಗಾಗಲಿ ಅಲ್ವಾ. ಹಾಗಾಗಿ ಅದೇ ನಾನಿವತ್ತು ಮೇನ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿರೋದು ಮೆಂತೆ ಅಂದ ಕೂಡಲೇ ಎಲ್ಲರಿಗೂ ಗೊತ್ತಿದೆ. ನನಗೂ ಗೊತ್ತಿತ್ತು ಮೆಂತೆ ಅಂತೂ ಹೇರ್ಸ್ಗೆ ತುಂಬ ಒಳ್ಳೇದು ಅಲ್ವಾ. ಯೂಸ್ ಮಾಡಿದ್ದೀರಾ? ಯೂಸ್ ಮಾಡಿರ್ಬೋದು, ಎಲ್ಲರೂ ಯೂಸ್ ಮಾಡಿರ್ಬೋದು, ಒಂದಲ್ಲ ಒಂದಿನ ಯೂಸ್ ಮಾಡೇ ಇರ್ಬೋದು. ಯಾಕಂದರೆ ಮೆಂತೆ ತುಂಬ ಒಳ್ಳೇದು ಹೇರ್ಸ್ಗೆ, ಎಲ್ಲರಿಗೂ ಗೊತ್ತಿರೋದು. ಆದರೆ ಮೆಂತೆದು ಇನ್ನೂ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಸಿಗದ ಹಾಗೆ ಹೇಗೆ ನಾವು ಇದು ಮಾಡ್ಬೋದು, ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ಓಕೆ, ಮೆಂತೆಯನ್ನು ನಾನು ಪೂರಾ ನೈಟ್ ಅಂದರೆ ಓವರ್ ನೈಟ್ ನಾನು ನೆನೆಸಿಟ್ಟಿದ್ದೆ. 2 ಸ್ಪೂನ್ನಷ್ಟು ನಾನು ಮೆಂತೆ ತಗೊಂಡಿದ್ದೆ. ನೀವು 1.5 ಸ್ಪೂನ್ ತಗೊಂಡ್ರು ಸಾಕು. ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗ್ತದೆ. 2 ಸ್ಪೂನ್ 2.5 ಸ್ಪೂನ್ ಅಂದರೆ ತುಂಬ ಜಾಸ್ತಿ ಕ್ವಾಂಟಿಟಿನೇ ಆಗುತ್ತೆ. ನೆನೆಸಿದಾಗ ಅದು ದಪ್ಪ ದಪ್ಪ ಆಗುತ್ತೆ. ಹಾಗಾಗಿ ನೀವು 1.5 ಸ್ಪೂನ್ ತಗೊಂಡ್ರು ಸಾಕು. ನೆನೆಸಿಟ್ಕೋಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಅಂದರೆ 1 ಗ್ಲಾಸ್ 1.5 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನಾನು ಬೆಳಿಗ್ಗೆ ಎದ್ದು ಏನು ಮಾಡಿದೆ, ಇದರ ನೀರನ್ನು ತೆಗೆದು ನಾನು ಕುಡಿದೆ. ಯಾಕಂದರೆ ನನಗೆ ತುಂಬ ಇಷ್ಟ. ಯಾರೇ ಹೇಳಲಿ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿದ್ರೆ ಅದು ಕಹಿ ಇರಲಿ, ಅದು ಎಂಥದೇ ಟೇಸ್ಟ್ ಇರಲಿ, ನಾನು ಒಮ್ಮೆ ಅದು ಯೂಸ್ ಮಾಡಿ ನೋಡ್ತೇನೆ. ಆದರೆ ನನಗೆ ತುಂಬ ಇಷ್ಟ ಮೆಂತೆ. ಹಾಗೆ ನಾನು ತುಂಬ ಸಲ ಹಾಗೆ ನೆನೆಸಿಟ್ಟು ಕುಡಿಯೋ ಅಭ್ಯಾಸ ಇದೆ ನನಗೆ. ಹಾಗೆ ಇವತ್ತು ಅದೇ ಮಾಡಿದೆ. ಸ್ವಲ್ಪ ನಾನು ತೆಕ್ಕೊಂಡೆ, ಸ್ವಲ್ಪ ನಾನು ಕುಡಿದೆ. ಮೆಂತೆ ಅಂತೂ ತುಂಬ ಒಳ್ಳೇದು ನಮಗೆ. ಇಂಟರ್ನಲ್ ಬಾಡಿಗೂ ತುಂಬ ಒಳ್ಳೇದು, ಎಕ್ಸ್ಟರ್ನಲ್ಗೂ ಒಳ್ಳೇದು. ಹೇರ್ಗೆ ಅಪ್ಲೈ ಮಾಡ್ಕೊಳ್ಳಿ, ಫೇಸ್ಗೆ ಅಪ್ಲೈ ಮಾಡಿ, ಪೂರಾ ಬಾಡಿಗೂ ಇದು ಯೂಸ್ ಮಾಡ್ಕೋಬಹುದು. ಮೆಂತೆ ತುಂಬ ಒಳ್ಳೇದು. ಅದೇ ಉಳಿದಿರೋದನ್ನು ಹಾಗೆ ಅದೇ ನೀರಲ್ಲಿ, ಯಾವ ನೀರಲ್ಲಿ ನಾವು ನೆನೆಸಿಟ್ಟಿದ್ದೇವ ಅದೇ ಅಂದರೆ ನೆನೆಸ್ಲಿಕ್ಕೆ ಮೊದಲು ಮೆಂತೆನ ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಆಮೇಲೆ ನೆನೆಸ್ಕೋಬೇಕು. ಅದೇ ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಅಂದರೆ ಒಂದು ಮೆಂತೆ ಏನಿದೆಯೋ ಸಾಫ್ಟ್ ಆಗುವಷ್ಟು ನಾವು ಕುದಿಸ್ಕೊಳ್ಬೇಕು. ಆಮೇಲೆ ಇದರ ನೀರನ್ನು ಸ್ವಲ್ಪ ನೀರನ್ನು ತೆಗೆದು ಬೇರೆನೇ ಇಟ್ಕೋಬೇಕು ಒಂದು ಗ್ಲಾಸಲ್ಲಿ. ಈ ನೀರನ್ನು ಇದರಲ್ಲಿ ನೆನೆಸಿ ತಣ್ಣಗಾದ್ಮೇಲೆ ಸ್ವಲ್ಪ ನೀರನ್ನು ತೆಗೆದು ಬೇರೆ ಇಟ್ಕೋಬೇಕು.
ಆಮೇಲೆ ಇದ್ರ ನೀರಿನ ಸಮೇತ ನಾವು ರುಬ್ಬೇಕು. ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದು, ಅಥವಾ ನೀವು ಕಲ್ಲಲ್ಲಿ ರುಬ್ಬೋದು, ಹೆಂಗೆ ಬೇಕಾದಾಗೆ ರುಬ್ಕೊಳ್ಬೋದು. ಅದರಲ್ಲಿ ರುಬ್ಬೇಕಾದ್ರೆ ಜೊತೆಗೆ ನಾನು ಹಾಕೊಂಡಿದ್ದೇನೆ ಅಲೋವೆರಾ. ನಾನು ಫ್ರೆಶ್ ಅಲೋವೆರಾ ಲೀವ್ಸ್ ಹಾಕೊಂಡಿದ್ದೇನೆ. ನಿಮ್ಮಲ್ಲಿ ಅವೈಲಬಲ್ ಇಲ್ಲ ಅಂತಂದ್ರೆ ನೀವು ಫ್ಲಾಕ್ಸ್ ಸೀಡ್ ಜೆಲ್ ಹಾಕೋಬಹುದು, ಅಥವಾ ಹೊರಗಡೆಯಿಂದ ತಂದಿರೋ ಜೆಲ್ಸ್ ಹಾಕೋಬಹುದು. ಅಲೋವೆರಾ ಜೆಲ್ ಸಿಗುತ್ತೆ ಹೊರಗಡೆ, ಅದು ಹಾಕೋಬಹುದು. ಇಲ್ವಾ ನಿಮ್ಮಲ್ಲಿ ಅಲೋವೆರಾ ಜೆಲ್ಲು ಇಲ್ಲ, ಅಲೋವೆರಾ ಪ್ಲಾಂಟು ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಮೆಂತೆ ಎಲ್ಲರ ಮನೇಲಿ ಇದ್ದೇ ಇರ್ತದೆ, ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಗೇನೆ ಹಚ್ಕೊಳ್ಳೋದಲ್ಲ. ತುಂಬಾ ಜನರು ಹಾಗೆ ಹಚ್ಕೊಂಡು ಆಮೇಲೆ ಅದು ಒಣಗ್ತದೆ ಕೂದಲನ್ನು ತುಂಬಾ ಡ್ರೈ ಮಾಡ್ತದೆ. ಮತ್ತೆ ಅದು ತೆಗಿಬೇಕಾದ್ರೆ ತುಂಬಾ ಕೂದಲುಗಳು ಕಿತ್ತು ಬರ್ತವೆ. ವಾಶ್ ಮಾಡ್ಲಿಕ್ಕೂ ಜಾಸ್ತಿ ನೀರು ಬೇಕಾಗ್ತದೆ, ಅದೆಲ್ಲ ಪ್ರಾಬ್ಲಮ್ ಇರ್ತದೆ. ಹಾಗಾಗಿ ನಾವು ಇದನ್ನು ರುಬ್ಬಿ ಆದ್ಮೇಲೆ ಸ್ವಲ್ಪ ಅದನ್ನು ಸೋಸ್ಕೋಬೇಕು. ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಸೋಸ್ಕೋಬೇಕು. ಅಲೋವೆರಾ ಸಹ ಒಟ್ಟಿಗೆ ಹಾಕೊಂಡು ನಾನಿಲ್ಲಿ ಮಿಕ್ಸಿ ಮಾಡಿ ಆಮೇಲೆ ಸೋಸ್ಕೊಂಡಿರೋದು. ಸೋಸಿ ಆದ್ಮೇಲೆ ಈ ಪಲ್ಪ್ ಇರುತ್ತಲ್ಲ, ಇದೆಲ್ಲ ನಾವು ರಿಮೂವ್ ಮಾಡಿಕೊಂಡ್ರೆ ನಮ್ಮ ಹೇರ್ ತೊಳೆಯೋದು ಈಸಿ ಆಗುತ್ತೆ. ಒಂದು ನೀವು ಇದನ್ನು ಸೋಸ್ಲಿಕ್ಕೆ ಕಷ್ಟಪಡಬೇಕು, ಅಥವಾ ಇದು ಹೇರ್ ವಾಶ್ ಮಾಡಲಿಕ್ಕೆ ಕಷ್ಟಪಡಬೇಕು. ಎರಡರಲ್ಲಿ ಒಂದು ಕಷ್ಟ ಇದ್ದೇ ಇದೆ ಅಲ್ವಾ. ಇದು ಸೋಸೋದೊಂದು ಸ್ವಲ್ಪ ಟಫ್ ಟಾಸ್ಕ್ಗೆ, ಸೋಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ದಪ್ಪ ಬೇಕಾಗ್ತದೆ ಹೇರ್ಸ್ಗೆ ಅಪ್ಲೈ ಮಾಡ್ಲಿಕ್ಕೆ. ತುಂಬಾ ತೆಳ್ಳಗಿದ್ರೆ ಎಲ್ಲ ಇಳಿಯೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಇರುವ ಹಾಗೆ ನಾವು ಸೋಸ್ಕೋಬೇಕು. ಚೆನ್ನಾಗಿ ಸೋಸ್ಕೊಂಡು ಇದರಲ್ಲಿ ನಾನು ವೈಟಮಿನ್ ಇ ಕ್ಯಾಪ್ಸಲ್ ಆ್ಯಡ್ ಮಾಡ್ಕೊಂಡಿದ್ದೇನೆ. ವೈಟಮಿನ್ ಇ ಕ್ಯಾಪ್ಸಲ್ ನಾನು 3 ಹಾಕೊಂಡಿದ್ದೇನೆ. ನೀವು 3 ಹಾಕೊಳ್ಳಿ, 2 ಹಾಕೊಳ್ಳಿ. 2 ಹಾಕ್ಲೇಬೇಕಾಗ್ತದೆ, 2 ಹಾಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀವು ಲೆಮನ್ ಜ್ಯೂಸ್ ಹಾಕೊಳ್ಳಿ. ನಾನಿಲ್ಲಿ ಹಾಕಿಲ್ಲ ಲೆಮನ್ ಜ್ಯೂಸ್. ಜೊತೆಗೆ ಸ್ವಲ್ಪ ಗ್ಲಿಸರಿನ್ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನಂತೂ ಮತ್ತೆ ಮಿಕ್ಸಿಯಲ್ಲಿ ಹಾಕೊಂಡು ರುಬ್ಕೊಂಡೆ. ಇವೆಲ್ಲ ಮಿಕ್ಸ್ ಮಾಡಲಿಕ್ಕೆ ಜಲ್ದಿ ಮಿಕ್ಸ್ ಆಗಲ್ಲ ಅಂತ ಮಿಕ್ಸಿಯಲ್ಲಿ ಜಾರಲ್ಲೇ ಹಾಕೊಂಡು ಮತ್ತೆ ಒಂದ್ಸಲ ತಿರುಗಿಸ್ಕೊಂಡೆ. ಇದರಲ್ಲಿ ನಾನು ಹೇರ್ ಆಯಿಲ್ ಯೂಸ್ ಮಾಡಿದ್ದೇನೆ, ಕೋಕೋನಟ್ ಆಯಿಲ್. ನೀವು ಬೇಕಾದ್ರೆ ಸಾಸಿವೆ ಯೂಸ್ ಮಾಡ್ಬೋದು, ಅಥವಾ ಒಳ್ಳೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು. ಯಾವುದೇ ಆಯಿಲ್ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಕೋಕೋನಟ್ ಆಯಿಲ್ ಅನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಆಲ್ಮಂಡ್ ಆಯಿಲ್ ತುಂಬಾ ಒಳ್ಳೇದು, ಇನ್ನು ಸಾಸಿವೆ ಎಣ್ಣೆ ಸಹ ತುಂಬಾ ಒಳ್ಳೇದು. ಅದು ಬೇಕಿದ್ರು ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು, ಮತ್ತೆ ತುಂಬಾ ಜಾಸ್ತಿ ತಿರುಗಿಸ್ಬಾರ್ದು. ಒಮ್ಮೆ ಅದು ಮಿಕ್ಸ್ ಆಗುವಷ್ಟು ಮಾತ್ರ ತಿರುಗಿಸ್ಕೊಳ್ಳೋದು. ಮಿಕ್ಸಿಯಲ್ಲಿ ಹಾಕಿ ತಿರುಗಿಸ್ಕೊಂಡು ಒಳ್ಳೆ ಒಂದು ಕ್ರೀಮ್ ನಮಗೆ ಸಿಗುತ್ತೆ. ಆ ಕ್ರೀಮನ್ನು ಒಂದು ಇಂಥ ಬೌಲಲ್ಲೆಲ್ಲ ಯೂಸ್ ಮಾಡಬಾರ್ದು. ಒಂದು ಒಳ್ಳೆ ಬೌಲ್, ಗ್ಲಾಸಿನ ಬೌಲ್ ಆಗಲಿ, ಒಂದು ಒಳ್ಳೆ ಬೌಲನ್ನು, ಕ್ಲೀನ್ ಆಗಿರೋ ಬೌಲ್ ತಗೊಂಡು ಹಾಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಎಲೆಯಾಗಿ ಕೂದಲನ್ನು ಬಿಡಿಸ್ಕೊಂಡು ಚೆನ್ನಾಗಿ ಹೇರ್ ಟಿಪ್ಸ್ನವರೆಗೂ, ಲೆಂತಿಂದ ಹಿಡಿದು ಟಿಪ್ಸ್ನವರೆಗೂ ಚೆನ್ನಾಗಿ ರೂಟಿಂದ ತಗೊಂಡು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಎಲ್ಲ ಬಂದ್ ಮಾಡ್ಕೋಬೇಕು. ನಾನು ಅದೇ ಮೆಹಂದಿ ಅಪ್ಲೈ ಮಾಡ್ಬೇಕಾದ್ರೆ ನಾವು ಹೇಗೆ ಬಂದ್ ಮಾಡ್ಕೋತೇವೋ ಎಲ್ಲ ಹೇರ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಬಂದ್ ಮಾಡ್ಕೋದು, ಅದೇ ರೀತಿ ಇದನ್ನು ಸಹ ಅಪ್ಲೈ ಮಾಡಿಕೊಂಡು ಬಂದ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಆಗಾಗ ಕೂದಲು ಬೀಳೋ ಚಾನ್ಸಸ್ ಇರಲ್ಲ. ಇಲ್ಲಾಂದ್ರೆ ಇದೇನು ಒಂಥರ ಇದು ಮೇಮೆ ಇರುತ್ತಲ್ಲ, ಮೆಂತೆ ಒಂಥರ ಜಾರಿನಂಗೆ ಇರುತ್ತೆ. ಹಾಗಾಗಿ ಅದೇನಾಗುತ್ತೆ, ಆಗಾಗ ಕೂದಲು ಬೀಳೋ ಚಾನ್ಸಸ್ ಇರುತ್ತೆ. ನೀವು ಕಟ್ತೇವೆ ಮತ್ತೆ ಬೀಳೋದು ಅಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಏನ್ ಮಾಡೋದು, ಒಂದೊಂದು ಎಲೆಯಾಗಿ ಕೂದಲ ನಿಂಗೆ ಸುತ್ಕೊಂಡು ಬಂದ್ರೆ ಅದು ಆಗಾಗ ಬೀಳೋ ಚಾನ್ಸಸ್ ಇಲ್ಲ, ಬಿಚ್ಕೊಳ್ಳೋ ಚಾನ್ಸಸ್ ಇಲ್ಲ, ಎಲ್ಲ ಬಟ್ಟೆ ಎಲ್ಲ ಹಾಳಾಗೋ ಚಾನ್ಸಸ್ ಇರಲ್ಲ. ಹಾಗಾಗಿ ಚೆನ್ನಾಗಿ ಇದು ಎಲೆಯಾಗಿ ಸುತ್ತಿ ಮಾಡ್ಕೊಂಡು ಬರೋದು. ಆಮೇಲೆ ಒಂದು ಕವರ್ ಹಾಕೊಳ್ಳಿ. ಈಗಂತೂ ಚಳಿ ಆದ್ರಿಂದ ಅಷ್ಟೊಂದು ಡ್ರೈ ಆಗೋ ಚಾನ್ಸಸ್ ಇರಲ್ಲ. ಅದು ಕವರ್ ಮಾಡದೇ ಇದ್ರೂ ನಡೆಯುತ್ತೆ, ಹಾಗೇನೆ ಇಟ್ಕೋಬಹುದು. ಅದೇ 2.5 hours 2.5 ಗಂಟೆವರೆಗೆ ಚೆನ್ನಾಗಿ ಅಪ್ಲೈ ಮಾಡಿ ಅದನ್ನು ಹಾಗೆ ಬಿಟ್ಟಿಡಬೇಕು. ಆಮೇಲೆ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಲಿಕ್ಕೆ ಮಾತ್ರ ನಾವು ಅದು ಇದು ಅಂತ ಶ್ಯಾಂಪು ಯೂಸ್ ಮಾಡಬಾರ್ದು. ಆಯುರ್ವೇದಿಕ್ ಶ್ಯಾಂಪು, ಹರ್ಬಲ್ ಶ್ಯಾಂಪು ಯಾವುದಿದೆಯೋ ಅದೇ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡಿರೋದು ಇದು ಆಲೋ ಜೋಜೋಬಾ ಶ್ಯಾಂಪು, ಫಾರೆವರ್ದು. ಈ ಶ್ಯಾಂಪು ಯೂಸ್ ಮಾಡಿರೋದು ನಾನಂತೂ. ಇದ್ರ ಬಗ್ಗೆ ಇನ್ನೊಮ್ಮೆ ನಿಮಗೆ ಡಿಟೇಲ್ ಆಗಿ ನಾನು ವಿಡಿಯೋ ತರ್ತೇನೆ. ಇದು ಹೇಗೆ ನಾವು ಶಾಪಿಂಗ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು, ಮತ್ತೆ ಇದರ ಯೂಸಸ್ ಏನು ಅಂತ, ಇಂಗ್ರೀಡಿಯೆಂಟ್ಸ್ ಬಗ್ಗೆ ಎಲ್ಲನೂ ನಾನು ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೇನೆ. ಮತ್ತೆ ನಾನು ಬಾಡಿ ವಾಶ್ಗೆ ಅಂತ ಯೂಸ್ ಮಾಡಿರೋದು ಆಲೋ ಲಿಕ್ವಿಡ್ ಶೋ. ಇದು ಸಹ ಫಾರೆವರ್ದೇ
ಇದರಲ್ಲಿ ಏನಪ್ಪ ಅಂದರೆ, ಇದು ನಾನು ಯೂಸ್ ಮಾಡಿದಾಗೆಲ್ಲ ನನಗೆ ತುಂಬ ಇಷ್ಟ ಆಗೋದು. ಇದು ನಾನು ಈಗ ಚಳಿಗಂತಾನೆ ಮತ್ತೆ ನಾನು ಆರ್ಡರ್ ಮಾಡಿರೋದು, ಚಳಿ ಟೈಮಲ್ಲಿ. ಇದು ಎಲ್ಲ ಸೋಪ್ ನಾವು ಯೂಸ್ ಮಾಡಿದ್ರೆ ನಮ್ಮ ಬಾಡಿಯನ್ನು ಒಂದು ಡ್ರೈ ಮಾಡುತ್ತೆ. ನಾವು ಸ್ನಾನ ಮಾಡಿ ಬಂದಮೇಲೆ ನಮಗೆ ಸ್ವಲ್ಪ ಗೊತ್ತಾಗ್ತಿರ್ಬೋದು. ನಾವು ಸ್ನಾನ ಮಾಡಿ ಬಂದ ಕೂಡಲೇ ನಾವೆಲ್ಲ ಚೆನ್ನಾಗಿ ಉಜ್ಕೊಂಡಾದ್ಮೇಲೆ ಎಲ್ಲ ನೀರೆಲ್ಲ ಡ್ರೈ ಮಾಡ್ಕೊಂಡಾದ್ಮೇಲೆ ನಮ್ಮ ಬಾಡಿ ಎಲ್ಲ ಒಂಥರ ಡ್ರೈ ಆಗ್ತದೆ. ಆದರೆ ಇದನ್ನು ಯೂಸ್ ಮಾಡಿದರೆ ನನಗಂತೂ ಯಾವತ್ತೂ ನನ್ನ ಬಾಡಿ ಇದು ಡ್ರೈ ಅಂತ ಅನಿಸೋದಿಲ್ಲ. ಯಾಕಂದರೆ ಒಂದು ಹೈಡ್ರೇಟ್ ಒಂದು ಮಾಯಿಶ್ಚರೈಸರ್ ಬಿಟ್ಟು ಹೋಗ್ತದೆ ನಮ್ಮ ಬಾಡಿಯಲ್ಲಿ. ಲಿಟ್ರಲಿ ಹೇಳೋದಾದ್ರೆ, ಇವಾಗ ಒಂದು ತಿಂಗಳಾಯ್ತು ನಾನು ಹೇರ್ ಕೇರ್ ಮಾಡಲೇ ಇಲ್ಲ. ಅದೇ ವಾಶ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಬಂದಮೇಲೆ ಸ್ವಲ್ಪ ಡ್ರೈ ಮಾಡಿಕೊಂಡು ಹೇರ್ಸ್ಗೆ, ಅಂದರೆ ಸನ್ಲೈಟಲ್ಲಿ ಡ್ರೈ ಮಾಡ್ಕೋಬೇಕು. ಬ್ಲೋ ಡ್ರೈಯರ್ ಅಂತೂ ಒಳ್ಳೆಯದೇ ಅಲ್ಲ ಹೇರ್ಸಿಗೆ. ಹಾಗಾಗಿ ಸನ್ಲೈಟಲ್ಲಿ ಡ್ರೈ ಮಾಡ್ಕೊಳ್ಳಿ, ಅಥವಾ ಟವಲಲ್ಲೇ ಡ್ರೈ ಮಾಡ್ಕೋಬಹುದು. ಮಾಡಿಕೊಂಡು ಆಮೇಲೆ ನಾನೇನು ನೀರು ಎಕ್ಸ್ಟ್ರಾ ಉಳಿದಿರೋ ನೀರನ್ನು ಇಟ್ಟಿದ್ನೋ, ಬಿಸಿ ಮಾಡಿ ಇದು ಮೆಂತ್ಯನ ಬಿಸಿ ಮಾಡಿ ಆದಮೇಲೆ ಉಳಿದಿರೋ ನೀರನ್ನು ನಾನೊಂದು ಬೇರೆನೇ ಇಟ್ಟಿದ್ದೆ. ಆ ನೀರನ್ನು ಮತ್ತೆ ನಾನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು, ನೀವು ಬೇಕಾದ್ರೆ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೋದು, ಅಥವಾ ಒಂದು ಕಾಟನ್ ಬಾಲ್ ಕಾಟನ್ ಹಾಕ್ಕೊಂಡು ಸ್ವಲ್ಪ ಹತ್ತಿ ತಗೊಂಡು ಹತ್ತಿಯಿಂದ ಅದ್ದಿ ಕೂಡ ಹೀಗೆ ಅಪ್ಲೈ ಮಾಡ್ಕೋಬೋದು. ಎಲ್ಲ ಚೆನ್ನಾಗಿ ಡಿವೈಡ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ನಾನು ಸ್ಪ್ರೇ ಬಾಟಲಿಗೆ ಹಾಕ್ಕೊಂಡು ಚೆನ್ನಾಗಿ ಪೂರಾ ಹೇರ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೇನೆ. ಅದು ಚೆನ್ನಾಗಿ ಆಮೇಲೆ ಡ್ರೈ ಆದಮೇಲೆ ನಮ್ಮ ಹೇರ್ಸ್ ಒಂದು ಚೆನ್ನಾಗಿರ್ತದೆ. ಹೇರ್ ಅಂದರೆ ಸ್ವಲ್ಪ ಶೈನ್ ಆಗುತ್ತೆ, ಮತ್ತು ಹೇರ್ಸ್ಗೊಂದು ಸ್ವಲ್ಪ ಪೋಷಕಾಂಶ ಸಿಗುತ್ತೆ. ಮತ್ತು ಒಳಗಡೆ ನಾವು ತಿಂತೇವೆ, ಹೇರ್ಸ್ಗೆ ಚೆನ್ನಾಗಿ ಇದ್ದೇ ಇರುತ್ತೆ. ಅದೇ ಮೇಲಿಂದ ನಾವು ಚೆನ್ನಾಗಿ ಕೇರ್ ಮಾಡಬೇಕಾದ್ರೆ ಇಂಥದ್ದೆಲ್ಲ ರೆಮಿಡೀಸನ್ನು ನಾವು ಯೂಸ್ ಮಾಡಿಕೊಂಡು ಚೆನ್ನಾಗಿ ಕೇರ್ ಮಾಡ್ಕೋಬಹುದು. ಖಾಲಿ ವಿಡಿಯೋ ನೋಡೋದ್ರಿಂದ ಏನು ನಮ್ಮ ಹೇರ್ಸಲ್ಲಾಗಲಿ ನಮ್ಮ ಬಾಡಿಯಲ್ಲಾಗಲಿ ಏನು ಚೇಂಜಸ್ ಆಗಲ್ಲ. ನಾವು ಮಾಡಿ ನೋಡಿದ್ರೇ ನಮಗೆ ಗೊತ್ತಾಗೋದು ಏನು ರಿಸಲ್ಟ್ ಸಿಗುತ್ತೆ ಅಂತ. ಬೇಗನೆ ನೀವು ಸಹ ಟ್ರೈ ಮಾಡಿ ನೋಡಿ, ಮತ್ತು ನಿಮಗೆ ಹೇಗನಿಸಿತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೀರಿ. ಮತ್ತು ನಿಮಗೆ ಇನ್ನೂ ಏನು ಡಿಮಾಂಡ್ ಇದೆ ನಿಮಗೆ ಯಾವ ಟೈಪ್ದು ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. ನನಗೆ ಸಾಧ್ಯ ಆದಷ್ಟು ನಾನು ನಿಮ್ಮ ಹತ್ರ ನಿಮಗೆ ಬೇಕಾದಂತಹ ವಿಡಿಯೋಗಳನ್ನು ತರೋ ಪ್ರಯತ್ನ ಮಾಡ್ತೇನೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರೆಯದಿರಿ. ಬಾಯ್, ಲವ್ ಯು ಆಲ್.